ಸ್ಯಾಂಡಲ್ವುಡ್ ನ ಸಲಗ ದುನಿಯಾ ವಿಜಯ್ ಅವರು ಬರೀ ರೌಡಿಸಂ ಸಿನಿಮಾಗಳು ಮಾಡ್ತಾರೆ. ಆ ಸ್ಲಮ್ ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಒಂದೊಳ್ಳೆ ಸಿನಿಮಾಗಳು ಮಾಡಲ್ಲ ಅಂತ ಕೆಲವು ಪೆಂಗನನ್ ಮಕ್ಕಳ ವಾದ. ಅನ್ನೋರ್ಗೆ ಈ ಲ್ಯಾಂಡ್ ಲಾರ್ಡ್ ಒಂದೊಳ್ಳೆ ಉತ್ತರ ಕೊಡುತ್ತೆ. ಜಡೇಶ್ ಕೆ ಹಂಪಿ ಅವರು ಡೈರೆಕ್ಷನ್ ಮಾಡಿದ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಂದು ವರ್ಗಕ್ಕೂ ಈ ಸಿನಿಮಾದ ಕತೆ ಕನೆಕ್ಟ್ ಆಗುತ್ತೆ. ಈ ಹಿಂದೆ ನಮ್ಮ ಪೂರ್ವಜರು ಊರಿನ ಗೌಡ ಶಾನ್ ಭೋಗರ ಹತ್ರ ತಮ್ಮ ಜಮೀನಿನ ಪತ್ರಗಳನ್ನು ಅಡ ಇಟ್ಟು ಮತ್ತೆ ಅವರ ಹೊಲದಲ್ಲೇ ಜೀತ ಮಾಡ್ತಿದ್ರು. ಇದು ಅನ್ಯಾಯ ಅಂತ ಯಾರಾದ್ರೂ ತಿರುಗಿ ಬಿದ್ರೆ ಆ ಊರಿನ ಜಮೀನ್ದಾರ ಅವರ ಮೇಲೆ ದರ್ಪ ತೋರಿಸ್ತಿದ್ದ ಅಂತ ಕಥೆನೆ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಡೈರೆಕ್ಟರ್. ಪ್ರತಿಯೊಬ್ಬ ರೈತರು ಈ ಸಿನಿಮಾ ನೋಡ್ಲೇಬೇಕು. ಬರವಣಿಗೆ ಮಾತ್ರ ಎಕ್ಸಲೆಂಟ್. 70-80ರ ಕಾಲಘಟ್ಟದಲ್ಲಿ ಭೂ ಮಾಲೀಕರ ದಬ್ಬಾಳಿಕೆಯ ವಿರುದ್ಧ ಒಬ್ಬ ಸಾಮಾನ್ಯ ಸಮಾಜಮುಖಿ ಕಳಕಳೆ ಹೊಂದಿರುವ ಸಾಮಾನ್ಯ ವ್ಯಕ್ತಿ ರಾಚಯ್ಯ ಭೂ ಮಾಲೀಕರ ವಿರುದ್ಧ ಹಳ್ಳಿಯ ಜನರ ಪರವಾಗಿ ಅವರ ಹಕ್ಕುಗಳನ್ನು ಯಾವ ರೀತಿ ಕಾಪಾಡ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ. ತಂದೆ ಮಗಳ ಭಾವನಾತ್ಮಕ ಸಂಬಂಧ. ಯಾಕಂದ್ರೆ ಸ್ವಂತ ಮಗಳೇ ಈ ಸಿನಿಮಾದಲ್ಲಿ ಮಗಳ ಪಾತ್ರವನ್ನು ಮಾಡಿದ್ದಾರೆ. ರಿತನ್ಯಾ ಅವರು ಮೊದಲ ಸಿನಿಮಾ ಅಂತಾನೆ ಅನ್ಸಲ್ಲ, ಆ ರೀತಿ ಆಕ್ಟ್ ಮಾಡಿದ್ದಾರೆ. ರಾಚಯ್ಯ ನಿಂಗವನ ಲವ್ ಸ್ಟೋರಿ. 70-80ರ ದಶಕದಲ್ಲಿ ಹಳ್ಳಿಗಾಡಿನ ಜನರು ಯಾವ ರೀತಿ ಇದ್ರು, ಅವರ ಸಂಭಾಷಣೆ ಯಾವ ರೀತಿ ಇತ್ತು. ನಿಂಗವನ ಪಾತ್ರದಲ್ಲಿ ರಚಿತಾರಾಮ್ ಅವರ ಆಕ್ಟಿಂಗ್ ಅಷ್ಟೇನು ಚೆನ್ನಾಗಿಲ್ಲ. ರಾಜ್ ಬಿ ಶೆಟ್ಟಿ ಅವರ ಸರ್ಪ್ರೈಸ್ ಎಂಟ್ರಿ ಚೆನ್ನಾಗಿರುತ್ತೆ. ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಮಾತ್ರ ಕಿರಾಕ್ ಅಷ್ಟೇ. ದುನಿಯಾ ವಿಜಯ್ ಅವರ ಡೈಲಾಗ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಸಿನಿಮಾದಲ್ಲಿ. ಅವರ ಗೆಟಪ್, ಸ್ಟೈಲು, ಅವರ ಮ್ಯಾನರಿಸಂ ಫ್ಯಾಂಟಾಸ್ಟಿಕ್ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಈ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ಕುತ್ಕೊಂಡು ಒಂದ್ಸಲ ಈ ಸಿನಿಮಾನ ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.